सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। ಆತ್ಮಶಬ್ದದ ವಿವರಣೆಯನ್ನ ನಿರೂಪಣೆ ಮಾಡಿ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಸರ್ವಭೂತಾತ್ಮ ಸರ್ವತ್ರ ಸಮದರ್ಶನಃ ಅನ್ನುವ ಮಾತು ಬಂತು. ಅದಕ್ಕೆ ಆಚಾರ್ಯರ ಮಾತನ್ನು ನಾವು ನೋಡಿದ್ವಿ. ಆತ್ಮ ಶಬ್ದವನ್ನ ಎಷ್ಟು ವಿಸ್ತಾರವಾಗಿ ನಿರೂಪಣೆ ಮಾಡುತ್ತೋ ಅಷ್ಟು ಅದರ ವಿವರಣೆ ಮೂಲದಲ್ಲೂ ಎಲ್ಲ ಜೀವಗಳಲ್ಲೂ ಸಮದರ್ಶನ, ನಿರ್ದೋಷತೆ, ಗುಣಪೂರ್ಣತೆ ಮೊದಲಾದ ಸಮಾನ ಗುಣಗಳಿಂದ ಎಲ್ಲ ಕಡೆ ಭಗವಂತನನ್ನ ಕಾಣುವ ಯೋಗ, ಧ್ಯಾನ ಯೋಗದ ಯುಕ್ತಾತ್ಮ, ಭಗವಂತನನ್ನು ಹೊತ್ತ ಯೋಗಿಯು ಆತ್ಮಾನಂ ಪರಮಾತ್ಮನನ್ನು ಸರ್ವ ಬ್ರಹ್ಮದಿಂದ ಹಿಡಿದು ತೃಣಪರ್ಯಂತ ಭೂತಗಳಲ್ಲಿ ಜೀವಜಾತಗಳಲ್ಲಿ ಸ್ಥಂ ಅಂತರ್ಯಾಮಿಯಾಗಿರುವವನನ್ನು ಈಕ್ಷತೆ ಭಾವಿಸುತ್ತಾನೆ. ಅಷ್ಟೇ ಅಲ್ಲದೆ ಸರ್ವಭೂತಾನಿ ಎಲ್ಲ ಜೀವಗಳನ್ನು ಆತ್ಮನಿ ಪರಮಾತ್ಮನ ಅಧೀನವನ್ನಾಗಿ, ಪರಮಾತ್ಮನಿಗೆ ವಶವನ್ನಾಗಿ ಅವರನ್ನ ಈಕ್ಷತೆ ಕಾಣುತ್ತಾನೆ. ಮುಂದೆ ಈ ಕಾಣುವ ಬಗೆಯಲ್ಲಿ ಅಂತರ್ಯಾಮಿಯಾಗಿಯೇ ಯಾಕೆ ಕಾಣಬೇಕು, ಯಾಕೆ ನಾನೇ ಅಂತ ಕಾಣಬಾರದು ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹನ್ನ ಪ್ರಣಶ್ಯಾಮಿ ಸತಮೇನ ಪ್ರಣಶ್ಯತಿ. ಯಾರು ನನ್ನನ್ನು ಕಾಣುವವನು ಎಲ್ಲೆಡೆಯೂ ನಾನಿದ್ದೇನೆ ಅಂತ ಕಾಣುವವನಿದ್ದಾನೋ, ಎಲ್ಲವನ್ನೂ ನನ್ನಲ್ಲಿ ಯಾರು ಕಾಣುತ್ತಾನೋ ಅವನ ಪಾಲಿಗೆ ನಾನು ಮರೆಯಾಗಲಾರೆ. ಅವನ ಕೈಗೆ ನಾನು ಸಿಗದೆ ಇರಲಾರೆ. ಅಂದ್ರೆ ಸಿಕ್ಕೇ ಸಿಗ್ತೇನೆ, ಅವನ ಕೈಗೆ ಧಕ್ಕೆ ಧಕ್ತೇನೆ. ಅವನು ನನ್ನ ಬದುಕಿನ ಅವಿಭಾಜ್ಯ ಅಂಗವೆನಿಸ್ತಾನೆ. ಅವನಿಗೆ ಯಾವತ್ತೂ ಕೂಡ ನಾನು ದೊರಕತೆ ಹೋಗುವುದು ಅನ್ನುವ ಪರಿಸ್ಥಿತಿ ಬರುವುದಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಒಟ್ಟು ಫಲ ಯೋಮಾಂ ತಸ್ಯಾಹಂನ ಪ್ರಣಶ್ಯಾಮಿ, ಅವನ ಯೋಗಕ್ಷೇಮವಾದ ಹೊಣೆಯನ್ನು ನಾನು ಯಾವಾಗ್ಲೂ ಹೊರ್ತೇನೆ. ಸಚಮೇನ ಪ್ರಣಶ್ಯತಿ, ಅವನು ನನಗೆ ಭಕ್ತನಾಗಿಯೇ ಇರ್ತಾನೆ. ಯಾರಾದ್ರೂ ರಾಜ ಅಥವಾ ಒಡೆಯ ಇದ್ದಾಗ ಪಾಲಿಸದೇ ಇದ್ರೆ, ಅವನನ್ನು ನೋಡ್ಕೊಳ್ಳದೆ ಇದ್ರೆ, ಅವನನ್ನ ಗಮನಿಸದೇ ಇದ್ರೆ ಅವನನ್ನ ಅನಾಥ ಅಂತಾರೆ. ಹಾಗೆ ಒಂದು ವೇಳೆ ಸೇವಕನು ಕೂಡ ತನ್ನ ಯಜಮಾನನನ್ನ ಗೌರವದಿಂದ ಕಾಣದಿದ್ರೆ ಅವನು ಅಭೃತ್ಯ ಅಂತ ಅನಿಸ್ತಾನೆ. ಇದು ಲೋಕದಲ್ಲಿ ಪ್ರಸಿದ್ಧಿ. ಆದ್ರೆ ಹೀಗಾಗುದಿಲ್ಲ. ನಾನು ಅವನನ್ನ ನೋಡಿಕೊಳ್ಳಲಾಗದೆ ಇರಲಾಗದು, ಅವನು ನನ್ನನ್ನ ನೋಡಲಾಗದೆ ಇರಲಾಗದು. ಅವನನ್ನ ನೋಡದೆ ಇರಲಾರ, ನಾನು ಅವನನ್ನು ನೋಡಿಕೊಳ್ಳದೆ ಇರಲಾರೆ. ಇದು ಗರುಡ ಪುರಾಣದ ಮಾತು ಅನ್ನೋದನ್ನ ನಾವು ನೋಡಿದ್ವಿ. ಅಲ್ಲಿ ಸ್ಪಷ್ಟವಾಗಿ ಎಲ್ಲ ಜೀವರಲ್ಲಿ ಯಾರು ನನ್ನನ್ನು ಸಮಾನವಾಗಿ ಕಾಣುತ್ತಾನೋ ಅವನ ಭಕ್ತಿ ಅತ್ಯಂತ ಸ್ಥಿರವಾದದ್ದು, ಅದೆಂದೂ ಕೂಡ ಬದಲಾಗದ್ದು. ನಾವೀಗ ಯೋಮಾಂ ಪಶ್ಯತಿ ಶ್ಲೋಕ ನೋಡ್ತಾ ಇದ್ದೇವೆ. 30ನೇದ್ದು 31 31 ಹೋಯ್ತು. 30ಕ್ಕೆ ಬರಬೇಕು ಅದರ ಭಾಷ್ಯ.
ಅದರ ಕೊನೆಯಲ್ಲಿ ಸರ್ವದಾ ಸರ್ವಭೂತೇಷು ಸಮಂ ಮಾಂ ಯಃ ಪ್ರಪಶ್ಯತಿ ಅಚಲಾ ತಸ್ಯ ಭಕ್ತಿ ಸ್ಯಾತ್ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಗರುಡ ಪುರಾಣದ ಮಾತು. ಯಾವಾಗಲೂ ಎಲ್ಲ ಭೂತಗಳಲ್ಲೂ ನನ್ನನ್ನು ನಿರ್ದೋಷ ಗುಣಪೂರ್ಣನಾಗಿಯೇ ಸಮನಾಗಿ ಯಾರು ಕಾಣುತ್ತಾನೋ ಅವನ ಭಕ್ತಿ ಅನ್ನೋದು, ಅಂದ್ರೆ ಎಲ್ಲ ದೇವತೆಗಳನ್ನು ಉಪಾಸನೆ ಮಾಡಿದಾಗ್ಲೂ ಎಲ್ಲ ದೇವತೆಗಳ ಒಳಗಿರುವ ಅಂತರ್ಯಾಮಿಯಾಗಿ ನಾನಿದ್ದೇನೆ, ಪ್ರಾಣನಲ್ಲಿ ವಿಶೇಷವಾಗಿ ಅಭಿವ್ಯಕ್ತಿಗೊಳ್ತೇನೆ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ವಿಶೇಷವಾಗಿ ಅಭಿವ್ಯಕ್ತಿಗೊಳ್ತೇನೆ ಅಂತನ್ನುವ ಚಿಂತನೆ, ಅದು ಸರಳ ಭಕ್ತಿ, ಸಹಜ ಭಕ್ತಿ ಮತ್ತು ಅವಿಚಲಿತ ಭಕ್ತಿ. ಎಷ್ಟೋ ಸರ್ತಿ ಭಕ್ತಿ ಬದಲಾಗ್ತಾ ಇರುತ್ತೆ. ಒಂದೊಂದ್ ಸರ್ತಿ ಒಬ್ಬೊಬ್ಬರ ಹತ್ರ ಮನಸ್ಸು ತೆರಳುತ್ತೆ. ಈ ಫಲ ಆಗ್ಬೇಕಾದ್ರೆ ಇವ್ರ ಹತ್ರನೇ ಹೋಗಿ ಆಗ್ಬೇಕು. ಹೋಗ್ಲಿ, ಬೇರೆಯವ್ರ ಹತ್ರ ಕೆಲವೆಲ್ಲ ಋಣ ಎಲ್ಲಿರುತ್ತೋ ಅಲ್ಲಾಗತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಹೋಗುವುದಿರುತ್ತೆ ಕೆಲವೊಮ್ಮೆ. ನಮ್ಮ ಕುಲದೇವರನ್ನು ಬಿಡಬಾರದು, ನಾವು ನಮ್ಗೆ ಅವ್ರು ತುಂಬಾ ಮೊದ್ಲಿಂದ ಉಪಕಾರಕರಾದಾಗ ಅಂತಹ ಜಾಗಗಳಿಂದ ನಾವು ಋಣ ಕಳಚಿಕೊಳ್ಳದೆ ಬರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅಲ್ಲಿಯೂ ನಿಂತು ಮಯೈವ ವಿಹಿತಾನ್ ಹಿತಾನ್, ನನ್ನಿಂದಲೇ ಅವರಿಗೆಲ್ಲ ಆಯಾ ದೇವತೆಗಳಿಂದ ಫಲ ಒದಗುವುದು ಅಂತ ಅವನು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದರಿಂದಾಗಿ ತಸ್ಯ ಯೋಗಕ್ಷೇಮಂ ಅಹಂ ವಹಾಮಿ, ಅವನ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತ ಕೃಷ್ಣ ಈ ಮಾತು ಹೇಳಿದ್ದ. ಇದು ಕೃಷ್ಣನೇ ಗರುಡನಿಗೆ ಹೇಳಿದ ಮಾತು. ಗರುಡ ಪುರಾಣದಲ್ಲೂ ದೇವರವನ್ನ ಬೆನ್ನ ಮೇಲೆ ಕೂತಾಗ ಸಂಭಾಷಣೆ ಏನಾಗುತ್ತೋ ಅದು ಗರುಡ ಪುರಾಣ. ಅಂದ್ರೆ ಬೇರೆ ಬೇರೆ ಕಡೆಗೆ ಗರುಡ ಭಗವಂತನನ್ನ ಕರೆದೊಯ್ಯುವಾಗ ಗರುಡ ಸುಮ್ನಿರಲ್ಲ, ಗರುಡ ತುಂಬಾ ತಿಳುವಳಿಕೆಯ ವಿಷಯದಲ್ಲಿ ಆಸಕ್ತ. ಅದು ದೇವತೆಗಳ ಸಹಜ ಸ್ವಭಾವ, ಅಥವಾ ಋಷಿಗಳೇ ಆಗಿದ್ರು ಕೂಡ ಅವರಿಗೊಂದು ಗುಣ, ಯಾರಾದ್ರೂ ದೊಡ್ಡವ್ರು ಸಿಕ್ಕಿದ್ರೆ ಅವ್ರ ಹತ್ರ ಒಳ್ಳೆ ವಿಷಯ ಜಿಜ್ಞಾಸೆ ಮಾಡ್ಬೇಕು. ಸುಮ್ನೆ ಹರಟೆ ಹೊಡಿತಾ ನೀವೆಲ್ಲಿ ಕೆಲಸ ಮಾಡ್ತೀರಿ, ಎಷ್ಟು ಸಂಬಳ ಬರುತ್ತೆ, ಏನ್ ತಿಂತೀರಿ, ಯಾವ್ದು ಇಷ್ಟ ನಿಮ್ಗೆ, ನಿಮ್ಮ ಇದ್ಯಾವಾಗ ಇಷ್ಟದ ದಿನ ಬರುದು ಯಾವಾಗ, ಏನೋ ಎಲ್ಲೋ ಲೋಕದಲ್ಲಿ ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಕಳೆದು ಹೋಗುವ ಸಂಗತಿಗಳಲ್ಲಿ ತೊಡಗುವುದೇನಿದೆ ಅದು ಮುಂದಿನ ಜನ್ಮಕ್ಕೂ ಉತ್ತರವಾಗುವುದಾದ್ರೆ ಮಾತ್ರ ನಮ್ಮ ಪ್ರಶ್ನೆಗಳಿಗೆ ಒಂದು ಸೌಖ್ಯ ಇದೆ. ಇಲ್ಲ ಅಂದ್ರೆ ಅದೆಲ್ಲ ತಾತ್ಕಾಲಿಕವಾಗಿ ಮನಸ್ಸನ್ನ ಗೆಲ್ಲಿಕ್ಕೆ ಅಥವಾ ರಮಿಸ್ಲಿಕ್ಕೆ ಅಥವಾ ಕಳೆದೇ ಹೋಗ್ಲಿಕ್ಕೆ ಅಥವಾ ಮತ್ತಷ್ಟು ಕರ್ಮಗಳ ದೊಡ್ಡ ಗಂಟನ್ನ ಕಟ್ಟಿಕೊಳ್ಳಿಕ್ಕೆ ಅನುಕೂಲಕರವಾದ ಮಾತು. ಆದ್ರೆ ಯಾರು ಬದುಕಿನ ಉದ್ದಕ್ಕೂ, ಪ್ರಯಾಣದ ಉದ್ದಕ್ಕೂ ಭಗವಂತನನ್ನ ಸೇರುವ ತನಕ ಪ್ರಯಾಣ ಇದೆ ನಮ್ಗೆ. ನಮ್ಮ ಪ್ರಯಾಣ ಕೇವಲ ನಿನ್ನೆ, ನಾಳೆಗೆ, ನಾಳಿದ್ದಿಗೆ, 100 ವರ್ಷಕ್ಕೆ ಮುಗಿಯುವುದಿಲ್ಲ. ಅದು 1000 ವರ್ಷದ್ದು, 1,00,000 ವರ್ಷದ್ದು, ಕೋಟಿ ವರ್ಷದ್ದು. ಹಾಗಾಗಿ ಅಂತಹ ಮಹಾಪ್ರಯಾಣಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನ ಚರ್ಚಿಸುವುದು ಅನ್ನೋದು ನಿಜವಾದ ಸಂಬಂಧ. ಆ ಸಂಬಂಧಕ್ಕೆ ತುಂಬಾ ಅರ್ಥ ಇದೆ. ಯಾವಾಗ ನಮಗೆ ಮತ್ತೆ ಮುಂದೆ ಈ ಶರೀರದ ಸಂಬಂಧ ಮತ್ತೆ ಇರತ್ತೆ, ಪುನರ್ಜನ್ಮದ ಸಂಪರ್ಕ ಇದೆ ಅನ್ನೋದು ಯಾರು ನಂಬಲ್ವೋ ಅವನು ಮಾತ್ರ ಇಲ್ಲೇ ನಮ್ಗೇನ್ ಸಿಗುತ್ತೋ ಇಲ್ಲೇ ಸ್ವರ್ಗ, ಇಲ್ಲೇ ನರಕ, 3 ದಿನದ ಬಾಳು ಅಂತ ಹಾಡ್ಕೊಂಡು ಕೊಡ್ತಾನೆ. ಅವನಿಗೆ ಅದಕ್ಕಿಂತ ಆಚೆಗಿನ ಜಗತ್ತು ಅದು ಸತ್ಯ. ಇಲ್ಲೇ ಸ್ವರ್ಗವನ್ನ ಮಾಡ್ಕೊಳ್ಬಹುದು, ಇಲ್ಲೇ ನರಕವನ್ನು ಮಾಡ್ಕೊಳ್ಬಹುದು ಅನ್ನೋದು ಸತ್ಯ. ಆದ್ರೆ ಬೇರೆ ನರಕ ಇಲ್ಲ, ಬೇರೆ ಸ್ವರ್ಗ ಇಲ್ಲ ಅಂತ ಭಾವಿಸುವುದು ಕೂಡ ಅತ್ಯಂತ ದಡ್ಡತನದ ನಾಸ್ತಿಕ್ಯದ ಮುಖವೇ ಆಗಿರುತ್ತೆ. ಆದ್ರಿಂದಾಗಿ ಕೃಷ್ಣನ ಮಾತು ಅತ್ಯಂತ ಮುಖ್ಯವಾದದ್ದು. ಗೀತೆಯ ನುಡಿ ಇಷ್ಟು ಸ್ಪಷ್ಟವಾಗಿದೆ: ಎಲ್ಲ ಭೂತಗಳಲ್ಲಿ ನಾನಿದ್ದೇನೆ, ಎಲ್ಲ ಭೂತಗಳು ನನ್ನಲ್ಲಿದೆ, ಹೀಗೆ ಯಾರು ಕಾಣುತ್ತಾನೋ ಅವನು ಅತ್ಯಂತ ನನಗೆ ಇಷ್ಟ ಅಂತ. ಇಷ್ಟು ಕೃಷ್ಣನ ಮಾತು ಸ್ಪಷ್ಟ ಇರಬಹುದಾದ್ರೆ ಪ್ರಮಾದ ಯಾಕಾಗತ್ತೆ ಅನ್ನೋದೇ ದೊಡ್ಡ, ಏನಂತೇವೆ ನಾವು, ಅದ್ಭುತಗಳಲ್ಲಿ ಒಂದು, ವಂಡರ್ ಅಂತ ಹೇಳ್ತೀವಲ್ಲ. ಕೃಷ್ಣ ನಗ್ತಾ ಇರ್ತಾನೆ, ನನ್ನ ಅಭಿಪ್ರಾಯವನ್ನೇ ತಿರುಚಿ ನಿಮ್ ಬೇಕಾದಂಗ್ ಮಾಡ್ಕೊಳ್ತಿರಲ್ರಪ್ಪೋ, ಯಾಕೆ ಹಿಂಗ ಆಡ್ತಿರೋ ಅಂತ ಖಂಡಿತ ಬೈಕೋತಾ ಇರ್ತಾನೆ. ನಂದೇ, ನಾನೇ ಎಲ್ಲ ಅಂತ ಬಡ್ಕೊಳ್ಳೋನಿಗೆ ಎರಡು ರೀತಿಯಿಂದ. ನಾನೇ ಎಲ್ಲ ಅಂತ ಅನ್ನೋನು ಮೂರ್ಖನೇ, ನಂದೇ ಎಲ್ಲ ಅಂತ ಅನ್ನೋನು ಮೂರ್ಖನೇ. ದೇವರನ್ನ ಒಪ್ಪಲ್ಲ ಅಂತಿಲ್ಲ, ಕೆಲವರು ದೇವರನ್ನ ಒಪ್ತಾರೆ, ಆದ್ರೆ ಪ್ರಸಂಗದಲ್ಲಿ ಎಲ್ಲ ನಾನೇ 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 ಅಂತಿರ್ತಾರೆ. ಪೆಟ್ಟು ಬಿದ್ದಾಗ ಮಾತ್ರ ಎಲ್ಲ ದೇವ್ರು 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 ಅಂತಾರೆ. ಅದು ಒಂಥರದ ವ್ಯಕ್ತಿತ್ವ. ಇನ್ ಕೆಲವರು ದೇವರಲ್ಲಿಲ್ಲ ನಾನೇ. ಅದ್ ಈಗ ಯಾಕೆ ಆಗ್ತಿಲ್ಲ ಅಂದ್ರೆ
ಅದು ನನಗೆ ಇನ್ನೂ ಟೈಮ್ ಬಂದಿಲ್ಲ, ಪಡೆದಿನೋ ಅಭ್ಯಾಸ ಇನ್ನೂ ಇದೆ, ಆದ್ರಿಂದ ಅನುಭವಿಸ್ಬೇಕು ಅಂತ ಹೀಗೇನೋ ಹಾರಿಕೆ ಉತ್ತರ ಕೊಡ್ಬೇಕು ಬಿಟ್ರೆ, ಅವನಿಗೆ ತನ್ನ ಕೈಯಲ್ಲಿ ಆಗ್ತಿಲ್ಲ ಅನ್ನೋದನ್ನು ಒಪ್ಕೊಳ್ಳಿಕ್ಕೂ ಆಗ್ತಿಲ್ಲ. ಅವನಿಗೆ ಅಷ್ಟು 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 ಆಗ್ರಹಕ್ಕೊಳಗಾಗಿ ಪೆಟ್ಟು ತಿನ್ನುವುದನ್ನೇ ನಾನು ದೇವನಾಗಿ ಬ್ರಹ್ಮನಾಗಿ ನೋವು ಅನುಭವಿಸ್ತಾ ಇಲ್ಲ. ನೀನ್ ಅನುಭವಿಸಪ್ಪ, ನಾವ್ ಅನುಭವಿಸ್ತಾ ಇದ್ದೀವಲ್ಲ, ನಮ್ಗದು ಅನುಭವಿಸ್ಲಿಕ್ಕೆ ಇಷ್ಟ ಇಲ್ಲದೆ ನಾವು ಅನುಭವಿಸ್ತಾ ಇದ್ದೇವೆ, ನಮ್ಗೆ ಅದು ಸರಿ ಇಲ್ಲ, ನಮ್ಮ ಅನುಭವಕ್ಕೆ ಮೀರಿದ್ದು. ಆದ್ರಿಂದ ನೀನೇನೋ ಅನ್ಕೋ, ಆದ್ರೆ ಜಗತ್ತಲ್ಲಿ ಬೇರೆಯವರಿಗೂ ಅದನ್ನೇ ಬೋಧಿಸ್ತೇನೆ ಅಂತನೂ ನಿನ್ನ ದಡ್ಡತನವನ್ನ ನಿನಗಾಗ್ತಾ ಇರೋ ನೋವನ್ನ ಬೇರೆಯವ್ರಿಗೆ ಹಂಚಿ ಯಾಕೆ ಅವ್ರಿಗೆ ಒದ್ದಾಟಕ್ಕೆ ಈಡು ಮಾಡ್ತೀನಿ? ಒಪ್ಪಿಕೊಂಡ್ರೂ ನೋವೇನ್ ಕಮ್ಮಿ ಆಗಲ್ಲ, ಆದ್ರೆ ಕನಿಷ್ಠ ಪಕ್ಷ ಒಬ್ಬ ಪರಿಹರಿಸೋನಿದ್ದಾನೆ ಅನ್ನೋ ವಿಶ್ವಾಸ ಬಂದಾಗ, ಈಗ ಈ ನಾನೇ ಎಲ್ಲ ಅಂತ ಅನ್ಕೊಂಡವನಿಗೆ ಸಾಯುವ ತನಕವೂ ಆ ನೋವು ಪರಿಹಾರ ಆಗದೆ ಹೋದಾಗ ಡಿಪ್ರೆಷನ್ಗೊಳಗಾಗಿ ಅವನೇ ಕೆಲವೊಂದ್ಸರ್ತಿ ಇದೆಲ್ಲ ಸುಳ್ಳು ಅಂತ ನಾಸ್ತಿಕ್ಯಕ್ಕೆ ಹೋಗುವ ಅಪಾಯವೂ ಜಾಸ್ತಿ ಇದೆ. ಆದ್ರಿಂದಾಗಿ ಅಂತಹದ್ದು ಕೇಳುವಾಗ ಚೆನ್ನಾಗಿರುತ್ತೆ. ಅದೇನು ಅಂದ್ರೆ ಒಂದು ಭ್ರಮೆ, ಮುಂದೊಂದ್ ದಿವ್ಸ ಯಾವತ್ತೋ ಆಗತ್ತೆ ಅಂತ, ಮುಂದಾಗತ್ತೆ ಮುಂದಾಗತ್ತೆ ಅಂತ ಸಾಯೋ ತನಕನೂ ಆಗದೆ ಇರುವುದನ್ನ ಆಗತ್ತೆ ಅಂತ ಕಲ್ಪಿಸಿ ದಡ್ಡತನದಿಂದ ಬದುಕನ್ನ ಹಾಳು ಮಾಡಿಕೊಳ್ಳುವವರಿಗೆ ಬೇರೆ ರಕ್ಷಣೆ ಕೊಡಬೇಕಷ್ಟೆ. ಅದರಿಂದಾಗಿ ಮನುಷ್ಯನ ಎಚ್ಚರಿಕೆ ಬಹಳ ಆ ಪಕ್ವವಾಗಿದ್ರೆ ಮಾತ್ರ ಸತ್ಯ ಸುಲಭದಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಳುವುದಕ್ಕೆ ಸಾಧ್ಯ. ಇದು ದೇವರ ಬಹಳ ಸುಂದರವಾದ ಪ್ರತಿಜ್ಞೆ ಅಂತಾನು ಹೇಳ್ಬೋದು. ತಸ್ಯಾಹನ್ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಬಹುಶಃ ಇಷ್ಟು ದೇವರು ನಮಗೆ ಬಿಡಿಸಿ, ನಾನವನಿಗೆ ಕಳೆದು ಹೋಗಲ್ಲ, ಅವನು ನನಗೆ ಮಿಸ್ ಆಗಲ್ಲ ಅಂತ ಇಷ್ಟು ಹೇಳಬೇಕು ಅಂದ್ರೆ ಬೇರೆಯವರೆಲ್ಲ ಕಳೆದು ಹೋಗ್ತಾರೆ ಅಂತ ಅರ್ಥ. ಯಾಕೆಂದ್ರೆ ಆ ಈಗ ಎಲ್ರೂ ಒಂದೇ ಆದ್ಮೇಲೆ ಕಳೆದು ಹೋಗೋರು ಯಾರು, ಕಳ್ಕೊಳ್ಳೋರು ಯಾರು? ಒಬ್ರೇ ಅಂದ್ಮೇಲೆ ಕಳ್ಕೊಳ್ಳಿಕ್ಕಿದ್ಯಾ? ನೋಡುವವನು ಅಂತ ಒಬ್ಬ ಇದ್ರೆ ನೋಡ್ಲಿಕ್ಕೆ ಒಂದು ವಸ್ತು ಇರುತ್ತೆ, ನೋಡ್ಲಿಕ್ಕೆ ಒಂದು ವಸ್ತು ಇದ್ರೆ ಮಾತ್ರ ನೋಡುವವನು ಅನ್ನೋದಕ್ಕೊಂದು ಅರ್ಥ ಇರುತ್ತೆ. ಈ ಜಗತ್ತಿನಲ್ಲಿ ಇಲ್ಲ ಅಂತ ಅಂದ ಮೇಲೆ ಈ ಜಗತ್ತಿನ ಯಾವ ಕ್ರಿಯೆಗಳಿಗೂ ಕೂಡ ಅರ್ಥ ಇಲ್ಲ ಅಂತ, ಹೀಗೆ ಅತ್ಯಂತ ಸೋಜಿಗದ ಸಂಗತಿ. ಭಾರಿ ಕಷ್ಟ. ಇದರ ಒಳಗಿನ ಮರ್ಮ ಏನು ಅಂತಾನೆ ಅರ್ಥ ಆಗುದಿಲ್ಲ. ಆ ಸರ್ವತ್ರ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನಿ ಯಃ ಪಶ್ಯೇತ್ ಸ ಭಯಾಭಾವಾತ್ ನಾತ್ಮಾನಂ ಗೋಪ್ತುಮಿಚ್ಛತಿ ಅನ್ನೋದು ಸೌಕರಾಯಣ ಶ್ರುತಿಯಲ್ಲಿ ಬಂದ ಮಾತು. ಸೇಮ್ ಅದೇ ಅರ್ಥದಲ್ಲಿ ಇದೆ ಅನ್ನೋದಕ್ಕೋಸ್ಕರ, ಅಂದ್ರೆ ಪರ್ಯಾಯ ಸಂವಾದಿಗಳು ಕೇವಲ ಈ ಮಾತಿಗೆ ನೀವು ಹಾಗೆ ಅರ್ಥ ಹೇಳಿ ಎಲ್ಲೋ ಹೋಗ್ಬೇಡಿ. ಅಲ್ಲಿ ಇನ್ನೂ ಸ್ಪಷ್ಟವಾಗಿ ಎಲ್ಲ ಕಡೆಯಲ್ಲೂ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನಿ, ಪರಮ ಆತ್ಮ ಅಂತ ಬೇರೆ ಹೇಳ್ಬೇಕು ಅಂದ್ರೆ ಸಾಮಾನ್ಯ ಆತ್ಮ ಒಂದಿರ್ಬೇಕಲ್ವಾ? ಸಾಮಾನ್ಯ ಆತ್ಮ ಇಲ್ಲದೆ ಪರಮಾತ್ಮ ಅನ್ನೋ ಶಬ್ದಕ್ಕೆ ಏನರ್ಥ? ಬೇಕೇ ಆಗಿಲ್ಲ ಅಲ್ಲ. ಲೋಕದಲ್ಲಿ ಸುಮ್ಮನೆ ನೀವು ಲೋಕದಲ್ಲಿ ಅದು ಬೇರೆ, ಅಲೌಕಿಕದಲ್ಲಿ ಬೇರೆ ಅಂತ ನೀವು ನಮ್ಗೆ ಯಾರಿಗೂ ಅನುಭವಕ್ಕಿಲ್ಲದೆ ಅಥವಾ ಯಾರಿಗೂ ಅರ್ಥ ಆಗದೆ ಇರೋ ಭಾಷೆಯಲ್ಲಿ ಏನೋ ಹೇಳಲಿಕ್ಕೆ ಹೋಗ್ಬೇಡಿ, ಎಲ್ಲ ಒಂದೇ. ಆದ್ರಿಂದಾಗಿ ಯಪ್ಪಚ್ಚೇತ್ ಸ ಭಯಾಭಾವ, ಯಾರಿಗೆ ಆ ರೀತಿಯಾಗಿ ನಮ್ಮನ್ನ ದಣಿವಾಗದಂತೆ ಧರಿಸುವ ಶಕ್ತಿ ಒಬ್ಬನಿಗಿದೆ ಅನ್ನುವ ಧೈರ್ಯವನ್ನ ಕೊಟ್ಟಾಗ ಮಾತ್ರ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಹಠಕ್ಕೆ ಬೀಳಲ್ಲ ಜೀವ. ನಾನು ದೇವರ ವಶದಲ್ಲಿದ್ದೇನೆ, ಅವನು ನನ್ನನ್ನು ನೋಡ್ಕೊಳ್ತಾನೆ, ನನ್ ಕೆಲಸ ಮಾಡಿದ್ರೆ ಆಯ್ತು, ನನ್ನ ಕರ್ತವ್ಯ ನೋಡ್ಕೊಂಡ್ರೆ ಆಯ್ತು ಅಂತ ಹೀಗೆ ಭಗವಂತನ ಎಚ್ಚರಿಕೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತ ಸರ್ವಥಾ ವರ್ತಮಾನೋಪಿ ಸ್ವಯೋಗಿ ಮೈ ವರ್ತತೆ. ಎಲ್ಲ ಭೂತಗಳಲ್ಲಿರುವ ಜೀವಜಾತಗಳಲ್ಲಿರುವ ಪರಮಾತ್ಮನನ್ನು ಅಂದ್ರೆ ನನ್ನನ್ನು ಯಾರು ನಿರಂತರ ಸೇವೆ ಮಾಡುತ್ತಾನೋ, ಭಕ್ತಿ ಮಾಡ್ತಾನೋ, ಜಗತ್ತಿನ ಯಾವ ಮೂಲೆಗೆ ಹೋದ್ರು, ಯಾವ ಭಾಷೆಯಲ್ಲಿದ್ರು, ಯಾವ ಪರಿಸ್ಥಿತಿಯಲ್ಲಿದ್ರು ನಮ್ ಜೊತೆಗಿರುವವನು ಅವನೇ. ಅಂದ್ರೆ ನನ್ನ ಒಬ್ಬನ ಜೊತೆಗಲ್ಲ, ಜಗತ್ತಿನಲ್ಲಿ ಏನೆಲ್ಲ ಇದೆಯೋ, ಎಷ್ಟೆಲ್ಲ ಇದೆಯೋ, ಎಲ್ಲೆಲ್ಲ ಇದೆಯೋ ಅಲ್ಲಿ ಎಲ್ಲಾ ಕಡೆಯಲ್ಲಿ ಇರುವುದು ಭಗವಂತ ಒಬ್ನೇ. ಸರ್ವಥಾ ವರ್ತಮಾನ, ಎಲ್ಲಾ ಕಡೆಯಲ್ಲಿ ಅವನಿದ್ದಾನೆ. ಹೇಗೆ ನಡೆದುಕೊಂಡ್ರು ಅವನು ನನಗೆ ಇಷ್ಟ ಆಗ್ತಾನೆ. ಈ ಎಚ್ಚರ ಇದ್ದವನು ಅಕಸ್ಮಾತ್ ಪ್ರಾಕೃತಿಕವಾದ ನಿಯಮಗಳಿಗಿಂತ ವಿಭಿನ್ನವಾಗಿ ಇರ್ತಾನೆ ಅಂತ ಇಟ್ಕೊಳ್ಳಿ.
ಅವನು ಊಟ ಅಂದ್ರೆ 10 ಕೆಜಿ ಒಟ್ಟಿಗೆ ಊಟ ಮಾಡುದು. ಊಟ ಮಾಡುದಿಲ್ಲ ಅಂದ್ರೆ 10 ದಿವಸ ಉಪವಾಸ ಇರುದು. ಈ ರೀತಿ ಎಲ್ಲ ಇದ್ದಾಗ ಸರ್ವಥಾ ಅವನು ಹೇಗೆ ವರ್ತಮಾನ ವಾಸ ಮಾಡಿದ್ರು ಕೂಡ ಅವನು ನನ್ನಲ್ಲೇ ಹಾಯಾಗಿ ಮೈಮರೆತು ವಾಸ ಮಾಡ್ತಾನೆ. ನನ್ನ ಪ್ರಜ್ಞೆ ಅವನಿಗೆ ಜಾಗೃತವಾಗಿರುತ್ತೆ. ಅಂದ್ರೆ ನಾನು ಅವನಿಗೆ ಮಿಸ್ ಆಗಲ್ಲ, ನಾನು ಅವನ ಕೈ ತಪ್ಪಲ್ಲ, ನಾನು ಅವನಿಗೆ ಕಣ್ಣಿಗೆ ಕಾಣದೆ ಹೋಗಲ್ಲ. ಯಾಕೆಂದ್ರೆ ಅವನು ಹಾಗೆ ಬದುಕ್ತಾ ಇದ್ದಾನೆ. ಅಲ್ಲ, ನಿದ್ದೆ ಮಾಡದೆ 10 ದಿವಸ, ಎಚ್ಚರ ಇರದೆ 10 ದಿವಸ, ಹೀಗೆಲ್ಲ ಲೋಕದ ವ್ಯವಹಾರಕ್ಕೆ ವಿರುದ್ಧ ಅಲ್ವಾ? ಏನು ಅವನು ಸಂದೇಶ ಕೊಡ್ಲಿಕ್ಕೆ ಹೋಗ್ತಾನೆ ಅದರಿಂದ ಅಂದ್ರೆ? ಅದಕ್ಕೆ ಹಿಂದೆ ಬಂದಿತ್ತಲ್ಲ, ಯುಕ್ತಾಹಾರ ವಿಹಾರಸಿ ಯುಕ್ತ ಚೇಷ್ಟಸ್ಯ ಕರ್ಮಸು. ಇದು ಲೋಕದಲ್ಲಿ ಸಾಮಾನ್ಯರಿಗೆ, ಇನ್ನೂ ಭಗವತ್ ಪ್ರಜ್ಞೆ ಜಾಗೃತರಾಗದವರಿಗೆ ಹೇಳಿದ ನಿಯಮ. ಜಾಗೃತಿ ಬಂದ ಮೇಲೆ ಎಲ್ಲಾ ನಿಯಮಗಳು ಸಾಪುವುದು. ಯಾಕೆಂದ್ರೆ ಆ ನಿಯಮದಲ್ಲೇ ನ್ಯಾಯವನ್ನ ನಡೆಸುವುದು ಹೇಗೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ನಿದ್ದೆಯಲ್ಲಿದ್ರು ಕೂಡ ಆ ಪ್ರಾಜ್ಞನಲ್ಲಿ ಅವರಿಗೆ ಎಚ್ಚರ ಇದ್ದೇ ನಿದ್ದೆಯಲ್ಲಿರ್ತಾರೆ. ಅದು ಯೋಗ ನಿದ್ದೆ ಆಗುತ್ತೆ. ಅಥವಾ ಎಚ್ಚರದಲ್ಲೇ ಇದ್ರು ಅವರು ಎಚ್ಚರದಲ್ಲೂ ಭಗವಂತನ ಪ್ರಜ್ಞೆಯ ಜೊತೆಗೇನೆ ಯೋಗವನ್ನ ಮಾಡ್ತಾರೆ. ಅದರಿಂದಾಗಿ ಭಗವಂತನ ಸ್ಪರ್ಶ ತಪ್ಪುವುದಿಲ್ಲ. 10 ದಿವಸ ಊಟ ಮಾಡದವರು 10 ದಿವಸದ್ದು ಒಟ್ಟಿಗೆ ಊಟ ಮಾಡ್ತಾರೆ ಅನ್ನೋದು ದೋಷ ಅಲ್ಲ. ನಾವು 10 ದಿವಸ ಉಪವಾಸ ಅಲ್ಲ, ಒಂದು ಹೊತ್ತು ಉಪವಾಸ ಮಾಡ್ಲಿಕ್ಕಾಗದ್ರು 10 ಹೊತ್ತಿದ್ದು ತಿಂತೇವೆ ಅಂತ ಹಠ ಮಾಡಿದ್ರೆ ಎತ್ಕೊಂಡು ಹೋಗ್ಬೇಕಾಗುತ್ತೆ, ಅಥವಾ ಅಲ್ಲೇ ಹೂತು ಹೋಗ್ಬೇಕಾಗುತ್ತೆ. ಇದು ನಮ್ ದುಸ್ಥಿತಿ. ಇದು ಅರ್ಥ ಆಗ್ಬೇಕು. ಸಹಜವಾಗಿ ಅರ್ಥ ಆದ್ರೆ ಮಾತ್ರ ತುಂಬಾ ಸೌಖ್ಯಪ್ರದವಾದ ವಿಷಯ ಆಗುತ್ತೆ. ಚೂರ್ ಮೇಲೆ ಹೋಗೋಣ. ಆಚಾರ್ಯರ ಭಾಷ್ಯ ಏತದೇವ ಸ್ಪಷ್ಟಯತಿ, ಹಿಂದೆ ಹೇಳಿದ ಫಲವನ್ನೇ ಮತ್ತು ಭಗವಂತನ ಚೂರ್ ಮೇಲೆ ಹೋಗೋಣ. ಆಚಾರ್ಯರ ಮಾತು ಇನ್ನು ಮುಂದೆ ಭಾಷ್ಯದಲ್ಲಿ ಸ್ವಲ್ಪ ಇದೆ. ಸರ್ವಭೂತ ಸ್ಥಿತಂ, ಎಲ್ಲ ಭೂತಗಳಲ್ಲೂ ಇರುವವನನ್ನು. ಇದ್ದೀರಾ? ಸ್ವಲ್ಪ ಮೇಲ್ ಬನ್ನಿ. ಹಾ, ಸರಿ. ಏಕತ್ವಮಾಸ್ಥಿತಃ, ಎಲ್ಲೆಡೆ ಒಬ್ಬನೇ ಭಗವಂತ ಇರುವುದು ಅನ್ನುವ ನಿರ್ಧಾರದಲ್ಲಿ, ಸರ್ವತ್ರೈಕ ಏವ, ಸರ್ವತ್ರ ಏಕ ಏವ ಈಶ್ವರಃ ಇತಿ ಸ್ಥಿತಃ, ಎಲ್ಲೆಡೆ ಭಗವಂತ ಒಬ್ಬನೇ ಇರುವುದು ಅನ್ನುವ ನಿರ್ಧಾರದಲ್ಲಿ ಬದುಕಿದವನು. ಆಮೇಲೆ ಸರ್ವ ಪ್ರಕಾರೇಣ ವರ್ತಮಾನೋಪಿ ಮೈಯೇವ ವರ್ತತೆ, ಅವನು ಹೇಗೇ ಇದ್ರೂ ಕೂಡ ನನ್ನಲ್ಲೇ ಇರ್ತಾನೆ. ಮೈಯೇವ ವರ್ತತೆ ಏವಂ ಅಪರೋಕ್ಷಂ ಪಶ್ಯತಃ ಜ್ಞಾನಫಲಂ ನಿಯತಂ ಇತ್ಯರ್ಥಃ. ಈ ರೀತಿ ಎಲ್ಲಿದ್ರೂ ಭಗವಂತನನ್ನ ಕಾಣುವ, ಕಣ್ಣಾರೆ ಕಾಣುವ ಎಚ್ಚರ ಇದ್ದವನಿಗೆ ಜ್ಞಾನದ ಫಲವಾದ ಮೋಕ್ಷ ಅನ್ನೋದು ನಿಶ್ಚಯ. ಅವನು ಏನೇ ಮಾಡ್ಲಿ ತಥಾಪಿ ಪ್ರಾಯ ನಾಧರ್ಮಂ ಕರೋತಿ. ಲೋಕದ ಮಹಾ ಅನ್ಯಾಯ, ಸ್ವಾರ್ಥಕ್ಕಾಗಿ ಒಬ್ಬನನ್ನು ಕೊಲ್ಲುವುದು, ಸ್ವಾರ್ಥಕ್ಕಾಗಿ ಸಂಪತ್ತನ್ನ ಅಪಹರಿಸುವುದು, ಸ್ವಾರ್ಥಕ್ಕಾಗಿ ಅಂದ್ರೆ ಸ್ವಾರ್ಥ ಅನ್ನೋದು ಇರಲ್ಲ. ಏನಾದ್ರೂ ಅಂತದ್ ಲೋಕದ ದೃಷ್ಟಿಯಿಂದ ವಿರುದ್ಧವಾದದ್ ಮಾಡಿದ್ರು ಅದಕ್ಕೆ ಕೃಷ್ಣ ಹೇಗೆ ದ್ರೋಣಾಚಾರ್ಯರನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಮಾತುಗಳನ್ನ ಆಡ್ತಾನೆ ಅಂದ್ರೆ ಅದು ದ್ರೋಣರ ಮೇಲಿನ ಕರುಣೆ. ಆದ್ರೆ ಯಾರಿಗೂ ಅದು ಅರ್ಥ ಆಗಲ್ಲ ಮೇಲ್ನೋಟಕ್ಕೆ. ದ್ರೋಣರ ಮೇಲೆ ಕರುಣೆಯಿಂದ ಕೃಷ್ಣ ಯುಧಿಷ್ಠಿರನ ಹತ್ರ ಸುಳ್ಳು ಹೇಳಿಸ್ದ ಅಂತ. ಏನ್ ಕರುಣೆ? ಅವನು 10,000 ಜನ ಪಾಂಡವರ ತಲೆಯನ್ನ ಕೌರವರಿಗೋಸ್ಕರ, ಒಬ್ಬ ಯುದ್ಧದ ಅಧಿಕಾರವೇ ಇಲ್ಲದ ಮಹಾ ಅಪರಾಧಿಯಾಗಿ ಆಚಾರ್ಯ ಪುರುಷ ನೆನೆಸಿದವ ಮಹಾಪರಾಧಿಯಾಗಿ ಬದಲಾಗುವುದನ್ನ ಕೃಷ್ಣ ತಪ್ಪಿಸಿದ. ಇದು ಅರ್ಥ ಆಗುವುದು ಮಾತ್ರ ತುಂಬಾ ಕಷ್ಟ, ಯಾರು ಒಪ್ಕೊಳ್ಳಲ್ಲ. ಈಗ ನಮ್ಗೆ ಆಚಾರ್ಯ ಹೇಳ್ತಿದ್ದಾರೆ ಅಂತ ಒಂಚೂರು ತಲೆಗೆ ಹೋಗ್ತಿದೆ. ಆದ್ರೆ ಇದ್ರ ಹಿನ್ನೆಲೆ ಗೊತ್ತಿಲ್ಲದವನಿಗೆ ಕೃಷ್ಣ ಹಿಂಸೆಯನ್ನೇ ಮಾಡಿಸಿದ್ದು. ಕೊಲ್ಲಿಕ್ ಹೇಳಿಕ್ ಅವನ್ ಯಾರು? ಅವನ ಒಳಗೆ ಏನಿದೆ ಅಂತ ಗೊತ್ತಿದ್ದವನು ಅವನೇ, ಆದ್ರಿಂದ ಅವನ್ ಕೊಲ್ಲಿಕ್ ಹೇಳ್ಬಹುದು. ದೇವ್ರ ಭಕ್ತನಿಗೂ ಹೀಗೇನೆ ಏನೇನೋ ಘಟನೆಗಳನ್ನ ನಾವು ನೋಡ್ತೇವೆ ದೇವತೆಗಳ ಬದುಕಿನಲ್ಲಿ. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳಾದ್ರಿಂದಾಗಿ ಪ್ರಾಯ ನಾಧರ್ಮಂ ಕರೋತಿ. ಈ ವಿಷಯ ನಮ್ಗೆ ಯಾವಾಗ್ಲೂ ಎಲ್ಲೋ ಕೆಲವೊಂದ್ ಸರ್ತಿ ದೇವರ ವಿಷಯದಲ್ಲಿ ಮರೆತು ಹೋಗ್ತಾರೆ ಒಂದು ಕ್ಷಣ.
ಆದ್ರೆ ಲೋಕಕ್ಕೆ ಅನ್ಯಾಯ ಮಾಡುವ, ಇಂದ್ರ ಕುದುರೆಯನ್ನು ಅಪಹಾರ ಮಾಡಿದ, ಇಂದ್ರ ಅಹಲ್ಯೆಯನ್ನ ಕೆಡಿಸಿದ ಅನ್ನುವ ಈ ಎಲ್ಲ ಮಾತುಗಳು ಅವರು ಸ್ವಾರ್ಥದಿಂದ ಮಾಡುವುದಲ್ಲ, ಅದು ಭಗವಂತನ ಸಂಕಲ್ಪಕ್ಕಾಗಿ ಮಾಡುದು. ಅವರ ಬ್ರಹ್ಮಹತ್ಯೆಯನ್ನು ಯಾರಿಗೂ ಹಂಚಿದ, ರುದ್ರದೇವರು ಯಾವುದೋ ಹೆಣ್ಣಿನ ಹಿಂದೆ ಓಡಿದ ಅನ್ನುವ ಈ ಎಲ್ಲ ಕಥೆಗಳು ದಕ್ಷ ಯಜ್ಞದಲ್ಲಿ ಈಶ್ವರನನ್ನ ಮರೆತ, ಇದು ಕೂಡ ಲೋಕಕ್ಕೊಂದು ಪಾಠ. ನೀವು ಗಮನಿಸಿ, ಆ ಇಡೀ ಯಜ್ಞದಲ್ಲಿ ಚತುರ್ಮುಖ ಮತ್ತು ಸಹಸ್ರಮುಖ ಇಬ್ರೇ ಇಲ್ಲ, ಮತ್ತೆಲ್ಲರೂ ಇದ್ರು. ಯಾವಾಗ ರುದ್ರನಿಗೆ ಅವಮಾನ ಆಗುತ್ತೋ ಆಗ ಅವರಿಬ್ರು ಅಲ್ಲಿರಲ್ಲ. ರುದ್ರನಿಗೆ ಅವಮಾನ ಆಗುದನ್ನ ಅವರಿಬ್ರು ಇಷ್ಟಪಡಲ್ಲ. ಒಬ್ಬನಿಗೆ ನನ್ನ ಮಗ ಅಂತ, ಇನ್ನೊಬ್ನಿಗೆ ನನ್ನ ಮೊಮ್ಮಗ ಅಂತ ಲೋಕದ ದೃಷ್ಟಿಯಿಂದ. ಇನ್ನು ಶಿವತತ್ವಕ್ಕೆ ಯಾವಾಗ ಅನ್ಯಾಯ ಆಗುತ್ತೋ ಅದನ್ನ ದೇವ್ರು ಯಾವತ್ತೂ ಸಹಿಸಲ್ಲ. ಜಯ ವಿಜಯರಿಗೆ ಶಿಕ್ಷೆ ಕೊಟ್ಟ, ಬಿಡ್ಲಿಲ್ಲ, ಸನಕಾದಿಗಳಿಗೆ ಅಪಮಾನ ಮಾಡಿದ್ರು ಅಂತ. ಯಾರನ್ನೂ ದೇವರು ನ್ಯಾಯಾನ್ಯಾಯದ ವಿಷಯದಲ್ಲಿ ಬಿಡಲ್ಲ. ಅವರು ಕೂಡ ನ್ಯಾಯಾನ್ಯಾಯದಲ್ಲಿ ದೇವರು ಯಾರನ್ನೂ ಕೂಡ ಬಿಡುವುದಿಲ್ಲ ಅನ್ನುವ ಪಾಠವನ್ನ ತೋರಿಸ್ಲಿಕ್ಕೋಸ್ಕರನೇ ಈ ಅನ್ಯಾಯದಲ್ಲಿ ಭಾಗವಹಿಸಿದವರಂತಾಗಿ ಭೂಮಿಯಲ್ಲಿ ಭಗವಂತನನ್ನು ಇನ್ನಷ್ಟು ಹೆಚ್ಚು ಭಕ್ತಿ ಮಾಡಿ ಲೋಕಕ್ಕೆ ಅವತಾರದ ಕಾರ್ಯವನ್ನ ಭಗವಂತ ಮಾಡಿ ಅವರಿಗೆಲ್ಲ ಒಂದು ಜೀವದ ನೆಲೆಯನ್ನ ಅಥವಾ ಒಂದು ಆಸರೆಯನ್ನ, ನಮಗೂ ಒಂದು ಆಸರೆ ಇದೆ ಅನ್ನುವ ಭರವಸೆಯನ್ನು ಹುಟ್ಟಿಸುವ ಅವತಾರಗಳನ್ನ ಎತ್ತುವುದಕ್ಕೆ ಆ ದೇವತೆಗಳ ಗಲಾಟೆ ಕಾರಣ ಆಗುತ್ತೆ ಹೊರತು, ದೇವತೆಗಳು ನಮ್ಮ ನಿಮ್ಮಂತೆ ಸ್ವಾರ್ಥಕ್ಕಾಗಿ ನನಗೆ ಇದು ಬೇಕು, ಇದು ನನ್ನ ಹತ್ರನೇ ಇರಬೇಕು, ನಾನಿಲ್ದೆ ಇದ್ರೆ ಇದು ಯಾರ ಕೈಗೂ ಹೋಗ್ಬಾರ್ದು, ನನ್ನ ವಸ್ತು ಅಂತ ರಾವಣಾದಿಗಳು ಜಗತ್ತಿನಲ್ಲಿ ಶ್ರೇಷ್ಠವಾದ ವಸ್ತುಗಳೆಲ್ಲ ತಮ್ಮ ಹತ್ರ ಇರಬೇಕು ಅಂತ ಬಯಸಿದ್ರೋ, ವಾಲಿ ಅದು ತಮ್ಮನಾಗಿದ್ರು ಸರಿ, ನನಗೆ ಅನ್ಯಾಯ ಮಾಡಿದ್ಮೇಲೆ ಅವನಿಗೆ ಎಲ್ಲಾ ವಸ್ತುಗಳನ್ನ ದಕ್ಕಿಸಿಕೊಳ್ತೇನೆ, ನೋಡೇ ಬಿಡುತ್ತೇನೆ ಅವನನ್ನು ತನ್ನುವ ಹಠಕ್ಕೋ ದ್ವೇಷಕ್ಕಾಗಿಯೋ ಏನೇನು ಮಾಡ್ತಾರೋ ಇಂಥದ್ದನ್ನ ದೇವತೆಗಳು ಯಾವತ್ತೂ ಮಾಡಲ್ಲ. ಅದು ಅವತಾರದಲ್ಲಿ ಆದ್ರಿಂದ ವಾಲಿ ತನ್ನ ಮೂಲ ರೂಪದಿಂದ ಸ್ವಲ್ಪ ಭಿನ್ನವಾಗಿ ಕಾರ್ಯ ಮಾಡ್ತಾನೆ. ದೇವರು ಮಾತ್ರ, ದೇವರು ಮತ್ತೆ ಲಕ್ಷ್ಮೀದೇವಿ ಇಬ್ರು ಮಾತ್ರ ಅವ್ರ ಅವತಾರ ಎತ್ತಿದ್ರು ಒಂದೇ ತರ, ಮೂಲ ರೂಪದಲ್ಲೂ ಒಂದೇ ತರ. ನಂತರದವರಿಗೆಲ್ಲ ಅವತಾರದಲ್ಲಿ ಮತ್ತು ಮೂಲ ರೂಪಕ್ಕೆ ನೇರ ಸಂಪರ್ಕ ಇರುವುದಿಲ್ಲ. ಅವರು ಬಯಸಿದ್ರೆ ಮಾತ್ರ, ಆಲೋಚನೆ ಮಾಡಿದ್ರೆ ಮಾತ್ರ, ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಮೂಲ ರೂಪದ ಜೊತೆಗೆ ಸಂಪರ್ಕ ಬರುತ್ತೆ. ಬಂದಾಗ ಅವರ ನಿಜ ಭಾರ ಗೊತ್ತಾಗಿ ಮತ್ತೆ ಆ ಎಡವಿನಿಂದ ಪಾರಾಗಿ ಭಗವಂತನ ಗುರಿಯೆಡೆಗೆ ದಾಪುಗಾಲಿಟ್ಟುವ, ತಮ್ಮ ಮನಸ್ಸನ್ನು ನೇರ್ಪುಗೊಳಿಸಿ ಮತ್ತಷ್ಟು ಸ್ಥಿರವಾಗಿ ಭಗವಂತನಿಗೆ ಒಪ್ಪಿಕೊಳ್ಳುವಂತಹ ದೊಡ್ಡಸ್ತಿಕೆ ಅವರಿಗಿದೆ. ಅವರ ದೊಡ್ಡಸ್ತಿಕೆ ಏನು ಅಂದ್ರೆ ತಪ್ಪಾದ ಕ್ಷಣದಲ್ಲೇ ಒಪ್ಪಿಕೊಂಡು ಬಿಡ್ತಾರೆ. ಈ ರಾಕ್ಷಸರು ಮಾತ್ರ ಒಪ್ಕೊಳ್ಳಲ್ಲ. ತಪ್ಪು ಮಾಡಿದ್ದೇನೆ ಅಂತ ಗೊತ್ತಾದ ಮರುಕ್ಷಣದಲ್ಲಿ ಪರೀಕ್ಷಿತ್ ರಾಜ ತಾನೇ ಹೊರಗೆ ಬಂದು ಎಂಥ ಅನ್ಯಾಯದ ಕೆಲಸ ಮಾಡದೆ, ಒಬ್ಬ ರಾಜನಾಗಿ ಮಾಡುವ ಕೆಲಸನೊಬ್ಬ ಧ್ಯಾನದಲ್ಲಿದ್ದಾನೆ ಅಂತ ಗುರುತಿಸುವಷ್ಟು ಶಕ್ತಿ ನಿನಗಿಲ್ಲ ಅಂದ್ಮೇಲೆ ಇನ್ನು ನೀನು ಅಧಿಕಾರದಲ್ಲಿ ಇರ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಬೈಕೊಂಡೇ ಆಶ್ರಮದಿಂದ ಹೊರಗೆ ಬರ್ತಾನೆ. ಇದು ಜ್ಞಾನಿಗಳಾದವರ ಲಕ್ಷಣ. ಅದೇ ಕಂಸನಿಗೆ, ರಾವಣನಿಗೆ, ಹಿರಣ್ಯಕಶಿಪುವಿಗೆ ಅವರವರ ಸಾವಿನ ಬಗ್ಗೆ ಇದ್ದಂತಹ ಆತಂಕ, ಅದಕ್ಕಾಗಿ ಮಾಡಿದ ಅನರ್ಥಗಳ ಪಟ್ಟಿ, ಅದು ಲೋಕದಲ್ಲಿ ನಮ್ಮನ್ನೇ ನಮಗೆ ಕಣ್ಣ ಮುಂದೆ ಕೆಲವೊಮ್ಮೆ ತೆರೆದಿಡುತ್ತೆ. ನಾವು ಸಾವನ್ನು ಗೆಲ್ಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಯೋಚಿಸ್ತೇವೆ ಯಾವಾಗ್ಲೂ. ಶರೀರವನ್ನ ಚೆನ್ನಾಗಿ ಇಟ್ಕೊಂಡ್ರೆ ಸಾವು ಬೇಗ ಬರಲ್ಲ, ಶರೀರಕ್ಕೆ ಬೇಕಾದ್ದೆಲ್ಲ ಕೊಟ್ರೆ ಸಾವು ಬೇಗ ಬರಲ್ಲ. ಅದೆಲ್ಲ ಕೊನೆಯಲ್ಲಿ ಹಿನ್ನೆಲೆ ಭಗವಂತನ ಸೇವೆಗಾಗಿ ಈ ಶರೀರವನ್ನು ನಾನು ಸುಂದರಗೊಳಿಸಿಕೊಳ್ತೇನೆ, ದೇವರ ಶರೀರಕ್ಕಾಗಿ ಈ ಶರೀರ ಗಟ್ಟಿಮುಟ್ಟಿರಬೇಕು, ಅದಕ್ಕೋಸ್ಕರ ನಾನು ಉಳಿಸ್ಕೊಳ್ತೇನೆ ಅಂತನ್ನುವ ನಿಜವಾದ ಭಾವನೆ ಬಂದ್ರೆ ಆ ಶರೀರಕ್ಕಾಗಿ ಮಾಡುವ ದಂಡನೆಯೂ ಕೂಡ ದೇವರ ಪೂಜೆಯಾಗುತ್ತೆ. ಯಾಕೆಂದ್ರೆ ಆ ದಂಡವಾಗದ ರೀತಿಯಲ್ಲಿ ಶರೀರಕ್ಕೆ ದಂಡನೆ ನೀಡಿದ್ರೆ ದೇವರು ಕೂಡ ದಂಡಧರನ ಅಪಾಯದಿಂದ, ಅಂದ್ರೆ ಯಮನ ಸಾವಿನ ಸಂಕೋಲೆಯಿಂದ ನಮ್ಮನ್ನ ಅನಾಯಾಸ, ಅಂದ್ರೆ ಕಾರಣ ಇಲ್ಲದೆ ನಮಗೆ ತಿಳಿಯದೆ ಸಾವು ಬರುವಂತ ಆಗುದಿಲ್ಲ. ತಿಳಿದು ಬದುಕಿ ಒಪ್ಪಿ ಗೊತ್ತಿದ್ದು ಎದುರಿಸುವಂತಹ ಒಂದು ಧೈರ್ಯ ನಮಗೆ ಮೂಡುವುದು ಸಾಧ್ಯವಾಗುತ್ತೆ. ಆದ್ರಿಂದ ಜ್ಞಾನಿಯಾದವನಿಗೆ ಸಾಮಾನ್ಯವಾಗಿ ಸ್ವಾರ್ಥದಿಂದ ದೋಷವೆಸಗಲು ಸಾಧ್ಯವಾಗುವುದಿಲ್ಲ. ಎಸಗಿದರೂ ಅದು ಅಧರ್ಮದ
ಚೌಕಟ್ಟಿನೊಳಗೆ ಬರುವುದಿಲ್ಲ. ಅದು ದೋಷದ ಹಾಗೆ ಮೇಲ್ನೋಟಕ್ಕೆ ಕಾಣುತ್ತೆ, ಆದ್ರೆ ಅದರಿಂದ ದೊಡ್ಡ ಫಲವು, ಪುಣ್ಯವು, ಒಂದು ದೊಡ್ಡ ಅಪಾಯ ತಪ್ಪುವುದು ಏನೋ ಒಂದು ಆಗುತ್ತೆ. ಕುರುವತಸ್ತು ಮಹಚ್ಚೇತ್ ದುಃಖ ಸೂಚಕಂ ಭವತೀತ್ಯುಕ್ತಂ ಪುರಸ್ತಾತ್. ಒಂದು ವೇಳೆ ಅಂಥದ್ದೊಂದು ಹಿರಿದಾದ ಪಾಪವನ್ನ ಮಾಡಿದ್ದಾದ್ರೆ ಅವರಿಗೂ ಕೆಲವೊಂದು ಮಿನಿಮಮ್ ದುಃಖ ಇದ್ದೇ ಇರುತ್ತಲ್ಲ. ಅವರು ನರಕಕ್ಕೆ ಹೋಗುದಿಲ್ಲ ದೇವತೆಗಳು. ಒಂದು ಸಲವು ಅವರಿಗೆ ನರಕ ಅಂದ್ರೆ ದುಃಖ ಅನುಭವಿಸುವ ಭೂಮಿ ಮಾತ್ರ. ಮೂಲ ಶರೀರದ ಸಂಪರ್ಕ ತಪ್ಪಿ ಕೆಲ ಕಾಲ ಈ ಶರೀರದಲ್ಲಿರುವ ಸಾಮಾನ್ಯ ದುಃಖವನ್ನು ಅನುಭವಿಸ್ತಾರೆ. ದುಃಖವೇ ಇಲ್ಲ ಅಂತ ಹೇಳಿಲ್ಲ, ದೇವರ ಹಾಗೆ ಶರೀರವೇ ಇಲ್ಲದ ನಿತ್ಯಾನಂದಿಗಳೇನಲ್ಲ ಅವರು. ಅವರಿಗೆ ದುಃಖ ಆಗತ್ತೆ, ಆದ್ರೆ ಶಾಶ್ವತವಾದ ನರಕಗಳಂಥದ್ದು ಯಾವತ್ತೂ ಅವರಿಗೆ ಉಂಟಾಗುವುದಿಲ್ಲ. ಇದು ನಮಗೆ ಗೊತ್ತಾಗಬೇಕಾದದ್ದು. ಇದು ಮನುಷ್ಯನಿಗೆ ಅತ್ಯಂತ ಆ ಉತ್ತಮವಾದ ದಾರಿಯನ್ನ ತೋರ್ಲಿಕ್ಕೆ ಧೈರ್ಯವನ್ನ ತುಂಬುವಂಥದ್ದು. ಪಾಪಗಳಾಗಿದ್ರೂ ಕೂಡ ಅದು ದುಃಖಕ್ಕೆ ಕಾರಣ ಆಗುತ್ತೆ ಹೊರತು ನಾಶಕ್ಕೆ ಕಾರಣ ಆಗುದಿಲ್ಲ. ಇದನ್ನ ಹಿಂದೆ ಎಲ್ಲೋ ನಾವು ಒಂದ್ಸರ್ತಿ ಆ ನೆನಪಿಸ್ಕೊಂಡಿದ್ದೀವಿ. ಪುರಸ್ತಾತ್ ಉಕ್ತಂ, ಅದೇ ವಾಕ್ಯವನ್ನ ಮತ್ತೆ ಪ್ರಮಾಣ ವಾಕ್ಯದ ಮೂಲಕ ಆಹಚ, ಆದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದೇವರಿಗೆ ನರಕ ಇಲ್ಲ. ಅಂದ್ರೆ ದೇವತೆಗಳಿಗೆ, ದೇವರಿಗೆ ಮನುಷ್ಯ ಶರೀರವೂ ಇಲ್ಲ ಬಿಡಿ, ದೇವತೆಗಳಿಗೆ ಮನುಷ್ಯ ಶರೀರ ಇದೆ, ಆದ್ರೆ ನರಕಪಾತ ಇಲ್ಲ, ಅಂಧನ್ ತಮಸ್ಸಿಗೆ ಹೋಗುವಂತಹ ದುರ್ಗತಿ ಅವರಿಗೆ ಯಾವತ್ತೂ ಇಲ್ಲ. ಏನ್ ಮಾತಿದೆ? ಕದಾಚಿದಪಿ ನಾಧರ್ಮೇ ಬುದ್ಧಿ ವಿಷ್ಣು ದೃಶಾಂ ಭವೇತ್. ವಿಷ್ಣು ದೃಶಾಂ, ಭಗವಂತನನ್ನ ಕಂಡವರಿಗೆ ಎಂದೂ ಕೂಡ ಮನಸ್ಸು ನಾ ಅಧರ್ಮೆ, ಅಧರ್ಮದಲ್ಲಿ ಬೀಳುವುದಿಲ್ಲ. ಪ್ರಮಾದಾತ್ತು ಕೃತಂ ಪಾಪಂ, ಯಾವುದೋ ಒಂದು ಪ್ರಾರಬ್ಧದ ವಶದಿಂದಾಗಿ ಅನಿವಾರ್ಯವಾಗಿ ಅವರಿಗೊಂದು ದುಃಖ ಅನುಭವಿಸುವುದು ಬಾಕಿ ಇತ್ತು ಅಂತಾದಾಗ ಕೃತಂ ಪಾಪಂ ಸ್ವಲ್ಪಂ ಭಸ್ಮೀ ಭವಿಷ್ಯತಿ. ಅಕಸ್ಮಾತ್ ಅವರು ಪ್ರಮಾದದಿಂದ ತಪ್ಪು ಮಾಡಿದ್ರು ಕೂಡ ಅಲ್ಪಾಪರಾಧ ಆಗಿದ್ರೆ ಅದು ತಾನಾಗಿ ಸುಟ್ಟು ಹೋಗುತ್ತೆ. ಆ ಪಾಪ, ಆ ನೋವನ್ನ ಪ್ರಮಾದ ಮಾಡಿದ ಮರುಕ್ಷಣದಲ್ಲಿ ದುಃಖದಿಂದಲೇನೆ ಅವರ ಆ ಪಾಪಗಳೆಲ್ಲ ಸುಟ್ಟು ಹೋಗುತ್ತೆ. ಆದಿರಾಜೈ ತಥಾ ದೇವೈ ಋಷಿಭಿ ಕ್ರಿಯತೆ ಕಿಯತ್ ಬಾಹುಲ್ಯಾತ್ ಕರ್ಮಣಸ್ತೇಷಾಂ ದುಃಖ ಸೂಚಕಮೇವ ತತ್. ಯಾರಿಗೆಲ್ಲ ಚಕ್ರವರ್ತಿಗಳು, ಆದಿರಾಜರು ಅಂದ್ರೆ ವಿಶೇಷವಾದ ಆ ಯೋಗ್ಯತೆಯಿಂದ ಚಕ್ರವರ್ತಿಗಳಾಗಿ ಮೆರಿಲಿಕ್ಕೆ ಸಾಧ್ಯವಾದವರು, ಈ ಕರ್ತವೀರ್ಯಾರ್ಜುನ ಇಂಥವ್ರು. ಆಮೇಲೆ ದೇವತೆಗಳು. ನಾನು ಯಾಕೆ ಈ ಮಾತು ಹೇಳದೆ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಶನಿ ಕಾಟ ಕೊಡ್ತಾನೆ, ರಾಹು ತಿಂದು ಬಿಡ್ತಾನೆ, ಇಂದ್ರ ಉಪದ್ರ ಕೊಡ್ತಾನೆ, ತಪಸ್ ಮಾಡ್ಲಿಕ್ಕೆ ಬಿಡಲ್ಲ, ರಂಭೆ ಉರ್ವಶಿ ಮೊದಲಾದವರೆಲ್ಲ ಸೊಂಟ ಬಳಕಿಸಿ ಋಷಿಗಳ ಬದುಕನ್ನೇ ಹೀನಗೊಳಿಸ್ತಾರೆ ಅಂತ ಈ ರೀತಿಯಾಗಿ ನಮಗೆ ದೇವತೆಗಳ ವಿಷಯದಲ್ಲಿ ಕೆಲವು ಅಸಮಾಧಾನಗಳಿರ್ತವೆ. ಆ ಅಸಮಾಧಾನ ನಮಗೆ ಜ್ಞಾನ ಇಲ್ಲದೆ ಇರುವುದರಿಂದ ಬರುವಂತದ್ದು. ಅವರಿಗೆ ಭಗವತ್ ಪ್ರಜ್ಞೆ ಇರುವುದರಿಂದ ಅವ್ರ ಕರ್ತವ್ಯದ ಹೊಣೆಯನ್ನ ಇಟ್ಟುಕೊಂಡೇ ಅದಕ್ಕೆ ಎಷ್ಟು ಚಂದ ಮಾತಿದೆ ಗಮನಿಸಿ. ಬಾಹುಲ್ಯ ಕರ್ಮಣಸ್ತೇಷಾಂ. ತುಂಬಾ 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 ಅದ್ಭುತವಾದ ಮಾತು ಇದು, ಗಮನದಲ್ಲಿ ಇರಬೇಕಾದ ಮಾತು. ತುಂಬಾ ಹೊಣೆಗಾರಿಕೆ ಇದ್ದಾಗ ಸಣ್ಣ ಪುಟ್ಟ ಅವ್ಯವಸ್ಥೆಗಳು ಉಂಟಾಗುತ್ತೆ, ಅದು ದುಃಖ ಸೂಚಕವಾಗಿ ಮುಗಿದು ಹೋಗುತ್ತೆ ಹೊರತು ಇಂಟೆನ್ಷನಲಿ ಅವರಿಗೆ ಹಾನಿ ಮಾಡಬೇಕು, ಇವರಿಗೆ ಜೀವನದಲ್ಲಿ ಇಂಥದ್ದನ್ನ ಸಿಗದಂತೆ ಮಾಡಬೇಕು ಅನ್ನೋ ಉದ್ದೇಶ ಇರುವುದಿಲ್ಲ. ಮತ್ತು ಯಾರಿಗೆ ಅನ್ಯಾಯ ಆಗುತ್ತೋ ಅವರೂ ಕೂಡ ಅಂತಹದ್ದೇನೋ ಒಂದು ದುಃಖದ
ಅನುಭವವನ್ನು ಪಡಿಲಿಕ್ಕಿರ್ತಾರೆ. ಯಾರೋ ರಾಕ್ಷಸರಿಂದ ದುರುಳರಿಂದ ಅವರಿಗೆ ಆದ್ರೆ ಆಗ ಅದರ ಪಾಪ ಆ ಅಂದ್ರೆ ತುಂಬಾ ನೋವಾಗುತ್ತದೆ. ಆದ್ರೆ ಅದೇ ಅವ್ಯವಸ್ಥೆ ದೇವತೆಗಳಿಂದ ಆದಾಗ ಸರಿ ಹೋಗ್ಲಿ ಬಿಡಿ ಅಂತ ಕೊನೆಗೆ ಅವರಿಗೆ ಅದರಿಂದ ಒಂದು ಸಮಾಧಾನದ ಧೈರ್ಯ ಸಿಗುತ್ತೆ, ತಪ್ಪಿಸಿಕೊಳ್ಳಿಕ್ಕೊಂದು ಮಾರ್ಗ ಸಿಗುತ್ತೆ. ಆದ್ರಿಂದಾಗಿ ಅದು ದುಃಖ ಸೂಚಕವಾಗಿ ಮಾತ್ರ ಇರುತ್ತೆ. ಅವರಿಗೆ ದುಃಖ ಇದೆ, ತಾತ್ಕಾಲಿಕವಾದ ಒಂದು ದುಃಖ ಇದೆ, ಹೀಗಾಗ್ಬಾರ್ದಿತ್ತು ಅಂತ. ಆದ್ರೆ ಅವರು ನಮ್ಮ ತರ ಇಂಟೆನ್ಷನಲಿ ಒಬ್ಬನನ್ನ ಹೀಗಳೆಯುವುದಕ್ಕೆ, ಒಬ್ಬನಿಗೆ ಪಾಪದ ಹೊರೆಯನ್ನು ಹೊರಿಸಿ ತಾವು ಪಾರಾಗ್ಲಿಕ್ಕೆ, ನಮ್ಮ ಕರ್ಮಗಳನ್ನು ಇನ್ನೊಬ್ಬರ ತಲೆ ಮೇಲೆ ಹಾಕಿ ಹೋಗ್ತೇನೆ ಅಂತ ಅನ್ಲಿಕ್ಕೆ ಆಗುದಿಲ್ಲ, ಮತ್ತವ್ರು ಹಾಕೋದು ಇಲ್ಲ. ಇದು ಬಾಹುಲ್ಯಾತ್ ಕರ್ಮಣ ಶ್ರೇಷ ಅಂತ ತುಂಬಾ ಮುಖ್ಯವಾದ ಸಂಗತಿ. ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ನಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಮ್ಗೇನು ಅಂದ್ರೆ ನಮ್ಮ ಮನೆಯ ವಾತಾವರಣ ಅಥವಾ ನಮ್ಮ ಕೆಲಸದ ಮಿತಿ ಇತ್ಯಾದಿಗಳಿಂದಲೇ ದೇವತೆಗಳ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಹಿಂಗಂದ್ರೆ ಕೆಲಸ ಆಗುತ್ತೆ, ಅವ್ರು ಏನ್ ಕೆಲಸ ಮಾಡ್ಬೇಕು ಅಂತ ನಮ್ಗೆ ಅನಿಸ್ತಿರುತ್ತೆ. ಆದ್ರೆ ಅದು ಒಂದು ಕಡೆ ಅಲ್ವಲ್ಲ. ಅನಂತ ಜೀವರಾಶಿಗಳಲ್ಲಿ ಕಣ್ಣಿನ ದೇವತೆ ಕೆಲಸ ಮಾಡ್ತಾನೆ ಇರ್ಬೇಕು, ಹೊರಗೂ ಮಾಡ್ಬೇಕು, ಒಳಗೂ ಮಾಡ್ಬೇಕು. ಅವ್ರು ರೇಗ್ಲಿಕ್ಕಾಗಲ್ಲ. ನೋಡಿ, ನಾವು ಹೊರಗೂ ದುಡಿದು ಬರ್ತೀವಿ, ಒಳಗೂ ದುಡಿದು ಬರ್ತೀವಿ ಅಂತ ಬೇಜಾರು ಮಾಡ್ಕೊಳ್ಲಿಕ್ಕಿಲ್ಲ. ಅಂದ್ರೆ ಅವರಿಗೆ ಕೆಲಸ ಕೊಟ್ಟದ್ದೇ ಹಾಗೆ ದೇವತೆಗಳಿಗೆ. ನೀವು ಹಾಗ್ ಮಾಡ್ಲಿದ್ರೆ ಇಲ್ಲಾಗಲ್ಲ, ಇಲ್ಲಿ ಮಾಡಿದ್ರೆ ಅಲ್ಲಾಗಲ್ಲ ಅಂತ ಬೈಕೊಳ್ಳಿಕ್ಕಿಲ್ಲ. ಎಲ್ಲರಿಗೂ ಆ ಋಷಿಗಳೂ ಹಾಗೇನೆ, ದೇವತೆಗಳೂ ಹಾಗೇನೆ, ಆ ರಾಜರು ಹಾಗೇನೆ. ರಾಜನಿಗೂ ಕೂಡ ತನ್ನ ಸ್ವಂತ ಬದುಕು ಅಂತ ಇಲ್ವೇ ಇಲ್ಲ, ಬಹಳ ಕಮ್ಮಿ. ಅವನಿಗೆ ಸಾರ್ವಜನಿಕ ಜೀವನವೇ ಮಹಾಜೀವನ. ಜನರ ಕಣ್ಣಿಗೆ ಅವನು ಹೇಗ್ ಕಾಣ್ತಾನೋ ಅದೇ ಅವನ ಪ್ರಧಾನ. ಜನರಿಗೆ ಅವನು ಆದರ್ಶಪ್ರಾಯನಾಗಿದ್ರೆ ಜನರೆಲ್ಲರೂ ಕೂಡ ಅವನ ಹಾಗೆ ಉಪವಾಸ ಮಾಡ್ತಾರೆ, ಅವನ ಹಾಗೆ ಹಬ್ಬಾಚರಣೆ ಮಾಡ್ತಾರೆ, ಅವನ ಹಾಗೆ ಆ ಮೆದುವಾಗಿ ನಡ್ಕೊಳ್ತಾರೆ, ಅವನ ಹಾಗೆ ಶತ್ರುಗಳಿಗೆ ತೀಕ್ಷ್ಣವಾದ ಉತ್ತರ ಕೊಡ್ತಾರೆ. ರಾಜ ಹೇಗೋ ತಥಾ ಪ್ರಜಾಹ. ಆದ್ರಿಂದಾಗಿ ಪ್ರಜೆಗಳ ಸ್ಥಾನವನ್ನ ಭದ್ರಗೊಳಿಸುವುದಕ್ಕೋಸ್ಕರವಾಗಿ ರಾಜರು, ದೇವತೆಗಳು, ಋಷಿಗಳು ಕೆಲವೊಂದ್ ಸರ್ತಿ ತುಂಬಾ ಕೆಲಸಗಳ ಹೊಣೆಗಾರಿಕೆಯಲ್ಲಿ ಒಂದು ಕ್ಷಣ ಮಿಸ್ ಅಂದ್ರೆ ಏನಾಗತ್ತೆ, ಗಮನದಿಂದ ತಪ್ಪಿ ಹೋಗಿ ಅದು ಅವರ ಪ್ರಾರಬ್ಧದಲ್ಲಿ ಇದ್ದು ಇಲ್ಲ ಅಂದ್ರೆ ಅವ್ರದೇ ಹೆಸರು ಯಾಕೆ ತಪ್ಪು ಹೋಗ್ಬೇಕು, ಅವರ ಕರ್ಮ ಏನೋ ಇರುತ್ತೆ. ಆದ್ರೆ ಅವರಿಗೆ ಆ ಕ್ಷಣದಲ್ಲಿ ಭಗವಂತನ ಎಚ್ಚರ ಬರದೇ ಇದ್ರು ಆದ ತಕ್ಷಣವೇ ಗೊತ್ತಾಗುತ್ತೆ ಇಲ್ಲೇನೋ ಎಡವಟ್ಟಾಗಿದೆ ಅಂತ ಅವರು ದೇವರಿಗೆ ಅದನ್ನು ಒಪ್ಪಿಸ್ತಾರೆ. ಆದ್ರಿಂದಾಗಿ ಅವರಿಗೆ ತತ್ಕಾಲದ ದುಃಖ ಆಗುತ್ತೆ ಹೊರತು ದೀರ್ಘಕಾಲದ ಆ ಅವ್ಯವಸ್ಥೆಯನ್ನ ಭೂಮಿಯಲ್ಲಿ ಅವತಾರ ಎತ್ತುವುದೊಂದೇ ಅವರಿಗೆ ಶಿಕ್ಷೆಯ ದೊಡ್ಡ ಅವಧಿ. ನಿಜವಾಗಿ ಶಿಕ್ಷೆ ಅಧ್ಯಾಪನ ವೃತ್ತಿಯಲ್ಲಿದ್ದಾಗ ಶಿಕ್ಷೆ ಯಾವುದು ಅಂದ್ರೆ, ಇವತ್ತು ಪಾಠ ಇಲ್ಲ ಅಂದ್ರೆ ಒಬ್ಬ ಶಿಷ್ಯ ವೇದನೆ ಪಡ್ತಾನೆ ಅಂದ್ರೆ ಆ ಹುಡುಗ ಒಳ್ಳೆಯ ಪಾಠದ ಕೇಳುಗ ಅಂತ ಅರ್ಥ. ಎರಡನೇದು, ಆ ಅಧ್ಯಾಪಕರು ಕೂಡ ಚೆನ್ನಾಗಿ ಆ ವಿಷಯವನ್ನ ಮನದಟ್ಟುಗೊಳಿಸಿದ್ದಾರೆ ಅಂತ ಅರ್ಥ. ಅದಿಲ್ಲದೆ ಹೊರಗೆ ಹೋಗು ಅಂತಂದ್ರೆ ಮಕ್ಕಳು ಕುಣಿದು ಕುಪ್ಪಳಿಸಿ ಹೊರಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅದು ಅಲ್ಲಿಯ ದಿನದ ತನಕವೂ ಕೂಡ ಒಂದೇ ಒಂದು ದಿವಸ ಅದು ತರಗತಿಯಾಗಿ ರೂಪುಗೊಂಡಿಲ್ಲ ಅಂತ ಅರ್ಥ. ಬಹಳ ಅದ್ಭುತವಾದ ಸಂಗತಿ. ದೇವತೆಗಳು ಅವರನ್ನ ಕೆಲಸದಿಂದ ರಿಲೀವ್ ಮಾಡಿದ್ರೆ ತುಂಬಾ ಒದ್ದಾಡ್ತಾರೆ. ದೇವರೇ ನನ್ನನ್ನು ಈ ಕೆಲಸದಿಂದ ರಿಲೀವ್ ಮಾಡಬೇಡ, ದೇವರೇ ಈ ಪ್ರಪಂಚದ ಅನುಭವದ ಪಾಠದಿಂದ ನಮ್ಮನ್ನು ವಂಚಿತಗೊಳಿಸಬೇಡ ಅಂತ ಕೇಳ್ತಾರೆ. ಕೆಲವೊಂದ್ ಸರ್ತಿ ನಮಗೆ ಅನಿವಾರ್ಯವಾಗಿ ಯೋಗ್ಯತೆಯ ಅಥವಾ ಅರ್ಹತೆಯ ದೃಷ್ಟಿಯಿಂದ ಮಾಡಬೇಕಾದ ಕೆಲಸ ಬಿಟ್ಟಿದ್ರೆ ನಮ್ಗೆ ಶಿಕ್ಷೆ ಅಂತಿದ್ರೆ ಭೂಮಿಯಲ್ಲಿ ಹುಟ್ಟಿಸು, ಅದು ಭಾರತದಲ್ಲಿ ಹುಟ್ಟಿಸು, ಹೊರತು ಬೇರೆ ಎಲ್ಲೂ ಹುಟ್ಟಿಸ್ಬೇಡ ಅಂತಾನು ದೇವತೆಗಳ ಪ್ರಾರ್ಥನೆ ಇರುವ ಮಾತುಗಳು ವಿಷ್ಣು ಪುರಾಣದಲ್ಲಿ, ಭಾಗವತದಲ್ಲಿ ನಮಗೆ ಸಿಗುತ್ತೆ. ಅಂದಾಗೆ ಅವರಿಗೆ ದುಃಖ ಸೂಚಕವಾಗಿ ಈ ಶರೀರ. ಆದ್ರೆ ಪ್ರಯತ್ನ ಪಡಬೇಕು, ಕಷ್ಟ ಪಡಬೇಕು, ಎಚ್ಚರ ಇಟ್ಕೊಳ್ಬೇಕು, ದಾರಿ ತಪ್ಪದಂತೆ ಜಾಗ್ರತೆ ವಹಿಸಬೇಕು. ಸ್ವಾರ್ಥದ ಬದುಕು ನಡೆಸಲಿಕ್ಕಿಲ್ಲ, ಮಾಡಲ್ಲ. ಆದ್ರೂ ಎಲ್ಲಿಯಾದ್ರೂ ಅಂತಹದ್ದೊಂದು ದುಷ್ಟರ ಸಹವಾಸದಿಂದ ಬಂತು ಅಂದ್ರೆ ಮೈಂದ ದ್ವಿವಿಧರ ಹಾಗೆ ಆಗ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಅವರು ನಕುಲ ಸಹದೇವರೇ ಅವರು ಒಂದು ಕಡೆಯಿಂದ ಮೈಂದ ದ್ವಿವಿಧರು. ಆದ್ರೆ ಜರಾಸಂಧನ ಸಂಪರ್ಕ ಇದ್ದದ್ರಿಂದ ಅಲ್ಲಿ ದಾರಿ ಕೆಟ್ಟರು, ಪೆಟ್ಟು ತಿಂದ್ರು ಬಲರಾಮನಿಂದ, ಕೃಷ್ಣನಿಂದ. ಹಾಗಾಗಿ ನನಗೆ ದುಃಖ ಸೂಚಕವಾಗಿ ಕೆಲವೊಂದು ಕೆಟ್ಟ ಘಟನೆಗಳು
ನಡೆಯತ್ತೆ ಅನ್ನೋದು ಅದು ನಮಗೆ ಅಂತಂದ್ರೆ ದೇವತೆಗಳಿಗೆ ಹಾಗೆ ನಡೆಯತ್ತೆ ಅನ್ನೋದು ಅವರ ಆ ಬುದ್ಧಿ ಅಧರ್ಮದಲ್ಲಿ ಚಲಿಸುವುದಿಲ್ಲ ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ. ಅದು ಹೋದ್ರೂ ಕೂಡ ತತ್ಕಾಲದಲ್ಲಿ ಅವರ ದುಃಖದಿಂದ ಹೊರಗೆ ಬರ್ತಾರೆ. ಇನ್ನೊಂದು ಕಡೆಯಿಂದ ಲೋಕದ ಸೇವೆನೆ ಮಾಡ್ತಿರ್ತಾರೆ, ಇನ್ನೊಂದು ಕಡೆಯಿಂದ ಇನ್ನೊಂದು ರೂಪದಿಂದ ಲೋಕದ ಭಾರವನ್ನು ಹೊತ್ತಿರ್ತಾರೆ. ಮೂಲ ರೂಪದಿಂದ ಅವರ ಮೂಲ ಕೆಲಸ ಏನು ಅದನ್ನ ಮತ್ತೆ ಮತ್ತೆ ನೆನಪಿಸ್ಬೇಕಾಗಿಲ್ಲ, ಅವ್ರು ಮಾಡ್ತಾನೆ ಇರ್ತಾರೆ ಅಂತ ಇಷ್ಟು ಹೇಳಿ ಆ ಸರ್ವಭೂತಸ್ಥಮಾತ್ಮಾನಂ, ಸರ್ವಭೂತಸ್ಥಂ ಅನ್ನೋದಕ್ಕೆ ತಾತ್ಪರ್ಯ ನಿರ್ಣಯದ ಮಾತು. ಅಲ್ಲೇನಿತ್ತು, ಆ ಹಿಂದೆ ಸರ್ವಭೂತಸ್ಥಂ ಅನ್ನೋದಕ್ಕೆ ಸರ್ವಭೂತ ಸ್ಥಿತಂ. ಇಲ್ಲಿ ಈಗ ಸರ್ವಭೂತೇಷು ಸ್ಥಿತಂ ಅಂದ್ರೆ ಆ ಎಲ್ಲ ಭೂತಗಳ ಒಳಗೆ ಇರುವುದರ ಬಗ್ಗೆ ಹೇಳಿದ್ರು, ಎಲ್ಲ ಭೂತಗಳ ಹೊರಗು, ಆಗ ಜೀವಜಾತದ ಒಳಗೆ ಅಂತರ್ಯಾಮಿಯಾಗಿ ಹೇಳಿದ್ದು. ಈಗ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಇಷ್ಟೂ ವಸ್ತುಗಳಲ್ಲೂ ಕೂಡ, ಎಲ್ಲಾ ಜಾಗಗಳಲ್ಲೂ ಕೂಡ, ಅದನ್ನ ಮೀರಿಯೂ ಕೂಡ ಇರುವವನು ಒಬ್ಬನೇ ಅನ್ನುವುದೇ ಸರ್ವಭೂತ ಸ್ಥಿತಂ ಅನ್ನೋದಕ್ಕೆ ಅರ್ಥ. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತ. ಸರ್ವಭೂತ ಸ್ಥಿತಂ ಅಂದ್ರೆ ಎಲ್ಲಾ ಪಂಚಭೂತಗಳನ್ನು ವ್ಯಾಪಿಸಿ ಜಗದ ಆಚೆಯನ್ನು ಅಂದ್ರೆ ಜೀವಗಳಲ್ಲಿ ಇರ್ಬೋದು, ಜೀವಗಳು ಬಿಟ್ಟು ಇನ್ನೆಷ್ಟೋ ವಸ್ತುಗಳು ಈ ಲೋಕದಲ್ಲಿ ಇದೆಯಲ್ಲ, ಅದು ಕೂಡ ಒಂದು ಅರ್ಥ. ಸರ್ವಭೂತ ಹಿಂದೆ ಸರ್ವಭೂತಸ್ಥಂ ಅಂತ ಹೇಳಿದ್ದ. ಈಗ ನೀವು ಸರ್ವಭೂತ ಸ್ಥಾನಕ್ಕೆ ನಿಮ್ ಬೇಕಾದಾಗ ಅರ್ಥ ಮಾಡ್ತೀರಿ, ನಾನು ಇನ್ನು ಬಿಡಿಸಿ ಹೇಳ್ತೀನಿ. ಸರ್ವಭೂತ ಸ್ಥಿತಂ ಅಂತ ಹೇಳ್ದ. ಸ್ಥಿತಂ ಅಂದ್ರೆ ಕೂತ, ಇದ್ದ, ನೆಲೆಸಿದ, ಒಂದಾದ ಅಂತ ಅರ್ಥ ಅಲ್ಲ. ನಿಮ್ಗೆ ಇಷ್ಟ ಬಂದಾಗ ಅರ್ಥ ಮಾಡ್ಲಿಕ್ಕೆ ಹೋಗ್ಬೇಡಿ, ನನ್ನ ಅಭಿಪ್ರಾಯಕ್ಕೆ ಬೆಲೆ ಕೊಡಿ. ಇದು ಕೃಷ್ಣನ ಅರ್ಥ. ಇದೇ ಸಮಸ್ಯೆ ಆಗೋದು. ಅವ್ರವ್ರಿಗೆ ಇಷ್ಟ ಬಂದ ಅರ್ಥವನ್ನ ಹೇಳಲಿಕ್ಕೆ ಗೀತೆಯನ್ನ ಟೂಲ್ ಆಗಿ ಬಳಸ್ಕೊಂಡ್ ಬಿಡ್ತಾರೆ. ಕೃಷ್ಣ ಬಡ್ಕೋತಾನೆ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಸರ್ವಭೂತಸ್ಥನಾದ ಆತ್ಮ ಯಾರು? ಪರಮಾತ್ಮನೇ. ಸರ್ವತ್ರ ಸಮದರ್ಶನ ಅಂದ್ರೆ ಯಾರು? ಅದು ಆ ಯೋಗಿಯೇ ಹೇಳಲಿಕ್ಕೆ ಹೊರಟದ್ದು. ಯೋಗಿಯನ್ನೇ ಸರ್ವತ್ರ ಸಮದರ್ಶನ ಅಂತಂದ್ರು. ಎಲ್ಲೆಡೆ ಸಮವಾಗಿ ಕಾಣುವುದು ಅಂದ್ರೆ ಏನು? ಅದಕ್ಕೆ ಮುಂದಿನ ಉತ್ತರ ಭಜತ್ಯೇಕತ್ವಮಾಸ್ಥಿತಃ. ಎಲ್ಲಾ ಕಡೆ ಅವನೇ ಇದ್ದಾನೆ ಪ್ರಧಾನನಾಗಿ. ಎಲ್ಲಿಯೂ ಒಂದು ಕಡೆ ಅವನಿಗೆ ಈ ಗೋಷ್ಠಿಯಲ್ಲಿ ಅಧ್ಯಕ್ಷ ಪದವಿ ಕೊಟ್ಟಿದ್ದಾರೆ, ಇನ್ನೊಂದು ಗೋಷ್ಠಿಯಲ್ಲಿ ಅವನಿಗೆ ಪೇಪರ್ ಪ್ರೆಸೆಂಟ್ ಮಾಡ್ಲಿಕ್ಕಷ್ಟೇ, ಇನ್ನೊಂದು ಗೋಷ್ಠಿಯಲ್ಲಿ ಅವನು ನಿರೂಪಕನಾಗಿದ್ದಾನೆ, ಮತ್ತೊಂದು ಗೋಷ್ಠಿಯಲ್ಲಿ ಅವನಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅವನು ಸುಮ್ನೆ ಅಲ್ಲಿ ಬಾಟ್ಲಿ ನೀರಿಡ್ಲಿಕ್ಕೆ ಬರ್ಲಿ, ನಮ್ಗೆಲ್ಲಾ ಕಡೆ ಬೇಕು. ಅವನಿಗೆ ಯಾವ್ದ್ ಬಗ್ಗೆ ಗೊತ್ತಿದೆಯೋ ಆ ಗೋಷ್ಠಿಯಲ್ಲಿ ಅವನಿಗೆ ಪ್ರಧಾನ ಕೆಲಸವನ್ನೇ ಕೊಟ್ಟಿದೆ. ಯಾವ ಗೋಷ್ಠಿಯಲ್ಲಿ ಅವನಿಗೆ ಪ್ರಶ್ನೆಯನ್ನ ಕೇಳಬಹುದೋ ಆ ಗೋಷ್ಠಿಯಲ್ಲಿ ಅವನಿಗೆ ಪ್ರಶ್ನೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದೆ. ನಾನ್ ಏನ್ ಹೇಳಲಿಕ್ಕೆ ಹೊರಟೆ ಅಂದ್ರೆ, ಪ್ರತಿಯೊಬ್ಬನಿಗೂ ಎಲ್ಲಾ ಗೋಷ್ಠಿಯಲ್ಲೂ ಅಧ್ಯಕ್ಷ ಸ್ಥಾನವನ್ನೇ ಹೊಂದುವುದು ಅನ್ನೋದು ಅಸಾಧ್ಯ. ಕೆಲವರಿಗೆ ಜ್ಯೋತಿಷ ಚೆನ್ನಾಗಿ ಗೊತ್ತಿರುತ್ತೆ, ಕೆಲವರಿಗೆ ಪೌರೋಹಿತ್ಯ ಚೆನ್ನಾಗಿ ಗೊತ್ತಿರುತ್ತೆ, ಕೆಲವರಿಗೆ ಸೈನ್ಸ್ ಚೆನ್ನಾಗಿ ಗೊತ್ತಿರುತ್ತೆ, ಕೆಲವರಿಗೆ ಮ್ಯಾಥ್ಸ್ ಚೆನ್ನಾಗಿ ಅರ್ಥ ಆಗಿರುತ್ತೆ, ಕೆಲವರಿಗೆ ಕಲೆಯಲ್ಲಿ ಒಂದೊಂದರಲ್ಲಿ ಒಬ್ಬೊಬ್ರು ಬೆಳೆದು ನಿಂತಿರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ತರದ ಲೋಕದ ವಿದ್ಯೆಗಳಲ್ಲಿ ಪಳಗಿದ ಬುದ್ಧಿ ಇರುತ್ತೆ. ಹಾಗಾಗಿ ಯಾರಿಗೆಯೂ ಎಲ್ಲ ಕಡೆಯಲ್ಲಿ ಪ್ರವೇಶ ಇರುವುದಿಲ್ಲ, ಅದು ಇರ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಎಲ್ಲಾ ಕಡೆ ಏಕತ್ವಂ ಪ್ರಧಾನನಾಗಿ, ಏಕ ಅಂದ್ರೆ ಪ್ರಧಾನ, ಏಕ ಅಂದ್ರೆ ಮುಖ್ಯ, ಏಕ ಅಂದ್ರೆ ಒಂದು, ಏಕ ಅಂದ್ರೆ ಇವನೇ ನಡೆಸುದು ಅಂತ. ಇವನನ್ನು ಬಿಟ್ಟು ಏಷ ಏವ ಕರೋತಿ ಇತಿ ಏಕಃ.